ಎಲ್ರಿಗೂ ನಮಸ್ಕಾರ ಮತ್ತು ವೆಲ್ಕಮ್ ಟು ಸಿನಿಮಾ ಕದರ್. ಕಳೆದ ಕೆಲವು ವರ್ಷಗಳಿಂದ ಕನ್ನಡ ಚಿತ್ರರಂಗ ಹೊಸ ಆಯಾಮವನ್ನೇ ಹುಟ್ಟುಹಾಕಿದೆ. ಹೌದು, ಕಳೆದ ಕೆಲವು ವರ್ಷಗಳ ಬೆಳವಣಿಗೆ ನಾವು ನೋಡಿದ್ರೆ ಸ್ಯಾಂಡಲ್ವುಡ್ನಲ್ಲಿ ಹೊಸದೊಂದು ಅಲೆಯೊಂದು ಸೃಷ್ಟಿಯಾಗಿದೆ. ಸದ್ಯ ಪ್ರೇಕ್ಷಕರು ಕೂಡ ಹೊಸ ಕಾನ್ಸೆಪ್ಟ್ನ ಹೊತ್ತು ತರುವ ಸಿನಿಮಾಗಳನ್ನ ಪ್ರೋತ್ಸಾಹಿಸ್ತಿದ್ದಾರೆ. ಈ ನಿಟ್ಟಿನಲ್ಲಿ ಹೊಸ ವಿಚಾರಗಳನ್ನ ಇಟ್ಟುಕೊಂಡೇ ಸಿನಿಮಾವನ್ನು ನಿರ್ಮಾಣ ಮಾಡಲಾಗ್ತಿದೆ. ಪ್ಯಾನ್ ಇಂಡಿಯಾ ಸಿನಿಮಾಗಳಾದ KGF ಚಾಪ್ಟರ್ 2, ಕಾಂತಾರ, ವಿಕ್ರಾಂತ್ ಋಣ ಹಾಗೂ 777 ಚಾರ್ಲಿ ಅಂತ ಸಿನಿಮಾಗಳು ವಿಶ್ವಾದ್ಯಂತ ಸ್ಯಾಂಡಲ್ವುಡ್ನ ಸಿನಿಪ್ರಿಯರು ಆಡಿ ಹೋಗಳುವಂತೆ ಮಾಡಿವೆ. ಈ ನಡುವೆ ಈ ಜನಪ್ರಿಯ ಸಿನಿಮಾಗಳಲ್ಲಿರುವ ನಟರುಗಳು ಕೂಡ ಅಧಿಕ ಸಂಭಾವನೆಯನ್ನು ಪಡೆಯುವುದು ಹೊಸ ವಿಚಾರವೇನಲ್ಲ. ಹಾಗಾದರೆ 2023ರಲ್ಲಿ ಅಧಿಕ ಸಂಭಾವನೆ ಪಡೆದ ಸ್ಯಾಂಡಲ್ವುಡ್ನ ಟಾಪ್ 10 ಸ್ಟಾರ್ಸ್ಗಳನ್ನ ನೋಡ್ಕೊಂಬರೋಣ ಬನ್ನಿ. ಟಾಪ್ 10. ಧ್ರುವ ಸರ್ಜಾ. ಆ್ಯಕ್ಷನ್ ಫಿಲ್ಮ್ಸ್ ಧ್ರುವ ಸರ್ಜಾ ಅವರ ಪೊಗರು ಸಿನಿಮಾ ರಿಲೀಸ್ ಆಗಿ ಬರೋಬ್ಬರಿ 2.5 ವರ್ಷನೇ ಕಳೆದಿದೆ. 34 ವರ್ಷ ವಯಸ್ಸಿನ ಧ್ರುವ ಸರ್ಜಾ ಮಾರ್ಟಿನ್ ಮತ್ತು KD ಸಿನಿಮಾದ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿದ್ದಾರೆ. ಇನ್ನು ಈ ಎರಡು ಸಿನಿಮಾಗಳು ಕೂಡ ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ತಿದೆ. 2024ರಲ್ಲಿ ರಿಲೀಸ್ ಆಗುವ ನಿರೀಕ್ಷೆ ಕೂಡ ಇದೆ. ನಟ ಪ್ರತಿ ಸಿನಿಮಾಗೆ ಸುಮಾರು 3ರಿಂದ 5 ಕೋಟಿ ರೂಪಾಯಿಗಳನ್ನ ಸಂಭಾವನೆಯಾಗಿ ಪಡೆಯುತ್ತಾರೆ. ಟಾಪ್ 9. ಗೋಲ್ಡನ್ ಸ್ಟಾರ್ ಗಣೇಶ್. ಗೋಲ್ಡನ್ ಸ್ಟಾರ್ ಗಣೇಶ್ ಮುಂಗಾರು ಮಳೆ, ಚೆಲುವಿನ ಚಿತ್ತಾರ, ಗಾಳಿಪಟ ಸಿನಿಮಾದ ಮೂಲಕ ಹೆಸರುವಾಸಿಯಾಗಿದ್ದರು. ಇತ್ತೀಚೆಗೆ ಅವರ ಗಾಳಿಪಟ 2 ಸಿನಿಮಾ ಕೂಡ ತೆರೆ ಕಂಡು ಸಕ್ಸಸ್ ಕೂಡ ಆಗಿತ್ತು. ಪ್ರಸ್ತುತ ಗಣೇಶ್ ದಿ ಸ್ಟೋರಿ ಆಫ್ ರಾಯಗಢ ಹಾಗೂ ಕೃಷ್ಣಂ ಪ್ರಣಯಂ ಸಖಿ ಸಿನಿಮಾದ ಚಿತ್ರೀಕರಣದಲ್ಲಿದ್ದಾರೆ. ಇನ್ನು 2024ರಲ್ಲಿ ತೆರೆ ಕಾಣುವ ನಿರೀಕ್ಷೆ ಇದೆ. ಪ್ರತಿ ಸಿನಿಮಾಗೆ ಗೋಲ್ಡನ್ ಸ್ಟಾರ್ ಗಣೇಶ್ 3ರಿಂದ 6 ಕೋಟಿ ರೂಪಾಯಿಗಳನ್ನ ಪಡೆಯುತ್ತಾರೆ. ಟಾಪ್ 8. ಶ್ರೀಮುರಳಿ. KGFನ ನಿರ್ದೇಶಕ ಪ್ರಶಾಂತ್ ನೀಲ್ ತಮ್ಮ ಮೊದಲ ಸಿನಿಮಾ ಉಗ್ರಮ್ಮನ ಶ್ರೀಮುರಳಿ ಜೊತೆ ನಿರ್ದೇಶನ ಮಾಡಿ ಗೆದ್ದಿದ್ರು. ಈ ಸಿನಿಮಾ ಹಿಟ್ಟಾಗಿತ್ತು. ಇದು ಶ್ರೀಮುರಳಿರವರ ವೃತ್ತಿ ಜೀವನಕ್ಕೆ ದೊಡ್ಡ ತಿರುವು ನೀಡಿತ್ತು. ನಟ 2024ರಲ್ಲಿ ದೊಡ್ಡ ಸಿನಿಮಾಗಳ ಚಿತ್ರೀಕರಣದಲ್ಲಿ ಬ್ಯುಸಿ ಇದ್ದಾರೆ. ಈಗ ಅವರ ಬಗೀರ ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ನಟ ಪ್ರತಿ ಸಿನಿಮಾಗೆ ಸುಮಾರು 4ರಿಂದ 6 ಕೋಟಿ ರೂಪಾಯಿಗಳನ್ನ ಸಂಭಾವನೆ ರೂಪದಲ್ಲಿ ಪಡೆಯುತ್ತಾರೆ. ಟಾಪ್ 7. ಶಿವರಾಜ್ ಕುಮಾರ್. ಕರ್ನಾಟಕ ರಾಜ್ಯದಲ್ಲಿ ಶಿವಣ್ಣ ಎಂದೇ ಕರೆಯಲಾಗುವ ಶಿವರಾಜ್ ಕುಮಾರ್ ಅವರಿಗೆ ಪ್ರಬಲವಾದ ಅಭಿಮಾನಿ ಬಳಗವಿದೆ. ಶಿವರಾಜ್ ಕುಮಾರ್ ಅವರಿಗೆ ವಯಸ್ಸು 61 ವರ್ಷ. ಆದರೂ ಕೂಡ ಚಿರ ಯುವಕರನಂತೆ ಇಂದಿಗೂ ಸಿನಿಮಾಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಇತ್ತೀಚೆಗೆ ಶಿವಣ್ಣ ತಮಿಳಿನ ಜೈಲರ್ ಸಿನಿಮಾದಲ್ಲಿ ನರಸಿಂಹನ ಅವತಾರವೆತ್ತಿ ಕಾಣಿಸಿಕೊಂಡಿದ್ದರು. 120ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿರುವ ಶಿವಣ್ಣ ಪ್ರತಿ ಸಿನಿಮಾಗೆ 6 ಕೋಟಿ ರೂಪಾಯಿಗಳನ್ನ ಸಂಭಾವನೆಯಾಗಿ ಪಡೆಯುತ್ತಾರೆ. ಸದ್ಯ ಶಿವಣ್ಣನವರ ಕರ್ನಾಟಕ ದಮನ ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ಟಾಪ್ 6. ರಕ್ಷಿತ್ ಶೆಟ್ಟಿ. ರಕ್ಷಿತ್ ಶೆಟ್ಟಿ ಕನ್ನಡ ಸಿನಿಮಾ ರಂಗದ ಯಶಸ್ವಿ ನಟ ಮತ್ತು ನಿರ್ಮಾಪಕರು ಕೂಡ ಹೌದು. ರಕ್ಷಿತ್ ಪ್ರತಿ ಸಿನಿಮಾಗೆ ಅಂದಾಜು 5ರಿಂದ 10 ಕೋಟಿ ರೂಪಾಯಿಗಳನ್ನ ಸಂಭಾವನೆ ರೂಪದಲ್ಲಿ ಪಡೆಯುತ್ತಾರೆ. ಕಿರಿಕ್ ಪಾರ್ಟಿ ಮತ್ತು ಉಳಿದವರು ಕಂಡಂತೆ ಸಿನಿಮಾದಲ್ಲಿ ತಮ್ಮ ನಟನೆಯಿಂದ ಛಾಪು ಮೂಡಿಸಿದ್ದಾರೆ. ರಿಚರ್ಡ್ ಆಂಟೋನಿ ಸಿನಿಮಾದ ತಯಾರಿಯಲ್ಲಿ ರಕ್ಷಿತ್ ಶೆಟ್ಟಿ ಸದ್ಯ ಬ್ಯುಸಿ ಇದ್ದಾರೆ. ಟಾಪ್ 5. ರಿಷಬ್ ಶೆಟ್ಟಿ. ಕಳೆದ ವರ್ಷ ರಿಲೀಸ್ ಆಗಿದ್ದ ಅತಿ ದೊಡ್ಡ ಬ್ಲಾಕ್ ಬಸ್ಟರ್ ಆಗಿ ಹೊರಹೊಮ್ಮಿದ ಕಾಂತಾರ ಸಿನಿಮಾದಲ್ಲಿ ನಟಿಸಿ ನಿರ್ದೇಶಿಸಿದ ರಿಷಬ್ ಶೆಟ್ಟಿ ಇತ್ತೀಚೆಗೆ ಭಾರಿ ಸುದ್ದಿಯಲ್ಲಿದ್ದಾರೆ. ಕಾಂತಾರ ಸಿನಿಮಾಗೆ ರಿಷಬ್ ಶೆಟ್ಟಿ 5 ಕೋಟಿ ರೂಪಾಯಿಗಳನ್ನ ಸಂಭಾವನೆ ರೂಪದಲ್ಲಿ ಪಡೆದಿದ್ದರು. ಇನ್ನು ಕಾಂತಾರ ಬಳಿಕ ರಿಷಬ್ ಶೆಟ್ಟಿ ತಮ್ಮ ಸಂಭಾವನೆಯನ್ನು ಹೆಚ್ಚುಗೊಳಿಸಿದ್ದಾರೆ. ಕಾಂತಾರ ಅಧ್ಯಾಯ 1ಕ್ಕೆ 10ರಿಂದ 15 ಕೋಟಿ ರೂಪಾಯಿಗಳನ್ನ ಸಂಭಾವನೆ ರೂಪದಲ್ಲಿ ಪಡೆಯುತ್ತಾರೆ. ಟಾಪ್ 4. ಉಪೇಂದ್ರ. ರಿಯಲ್ ಸ್ಟಾರ್ ಎಂದು ಕರೆಯಲ್ಪಡುವ ಉಪೇಂದ್ರ ಯಶಸ್ವಿ ನಟ, ನಿರ್ದೇಶಕ, ನಿರ್ಮಾಪಕ ಹಾಗೂ ಚಿತ್ರಕಥೆಗಾರ ಕೂಡ ಆಗಿದ್ದಾರೆ. ಕನ್ನಡ ಸಿನಿಮಾ ರಂಗದಲ್ಲಿ ತಮ್ಮದೇ ವಿಭಿನ್ನ ನಟನೆ, ನಿರ್ದೇಶನದ ಮೂಲಕ ಹೆಸರುವಾಸಿಯಾಗಿದ್ದಾರೆ. ಪ್ರತಿ ಸಿನಿಮಾಗೆ ಉಪೇಂದ್ರ 10ರಿಂದ 15 ಕೋಟಿ ರೂಪಾಯಿಗಳನ್ನ ಸಂಭಾವನೆ ಪಡೆಯುತ್ತಾರೆ ಎಂದು ವರದಿ ಹೇಳಿದೆ. ಸದ್ಯ ಉಪೇಂದ್ರ ಅವರು ತಾವೇ ನಿರ್ದೇಶಿಸಿ ನಟಿಸುತ್ತಿರುವ ಯು ಆ್ಯಂಡ್ ಐ ಸಿನಿಮಾದ ಚಿತ್ರೀಕರಣದಲ್ಲಿ ಬ್ಯುಸಿ ಇದ್ದಾರೆ. ಟಾಪ್ 3. ಕಿಚ್ಚ ಸುದೀಪ್. ಕನ್ನಡ ಸಿನಿಮಾ ರಂಗದ ಬಾದ್ಶಾ, ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸ್ಯಾಂಡಲ್ವುಡ್ನಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟರ ಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿದ್ದಾರೆ. ಇತ್ತೀಚೆಗಷ್ಟೇ ವಿಕ್ರಾಂತ್ ಋಣ ಮತ್ತು ಕಬ್ಜ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದ ಸುದೀಪ್ 2024ಕ್ಕೆ ಹೊಸ ಸಿನಿಮಾಗಳಿಗೆ ಸಹಿ ಹಾಕಿದ್ದಾರೆ. ಪ್ರತಿ ಸಿನಿಮಾಗೆ 20ರಿಂದ 25 ಕೋಟಿ ರೂಪಾಯಿಗಳನ್ನ ಸುದೀಪ್ ಪಡೆಯುತ್ತಾರೆ. ಟಾಪ್ 2. ದರ್ಶನ್. ನಟ ದರ್ಶನ್ ಡಿ ಬಾಸ್ ಎಂದೇ ಕರೆಯಲಾಗುತ್ತದೆ. ಇತ್ತೀಚೆಗೆ ಕಾಟೇರ ಸಿನಿಮಾದಲ್ಲಿ ಕಾಣಿಸಿಕೊಂಡ ನಟ ದರ್ಶನ್ ಸ್ಯಾಂಡಲ್ವುಡ್ನಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟರಲ್ಲಿ ಒಬ್ಬರಾಗಿದ್ದಾರೆ. ಪ್ರತಿ ಸಿನಿಮಾಗೆ 22ರಿಂದ 26 ಕೋಟಿ ರೂಪಾಯಿಗಳನ್ನ ಪಡೆಯುತ್ತಾರೆ. ಶ್ರೀಮಂತ ನಟರಲ್ಲಿ ಕೂಡ ಒಬ್ಬರಾಗಿರುವ ನಟ ದರ್ಶನ್ ಕಾಟೇರ ಸಿನಿಮಾದ ಸಕ್ಸಸ್ಸಿನಲ್ಲಿದ್ದಾರೆ. ಸದ್ಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಪ್ರಕಾಶ್ ವೀರ್ ಅವರ ನಿರ್ದೇಶನದಲ್ಲಿ ಮೂಡಿಬರುತ್ತಿರುವ ಡೆವಿಲ್ ದ ಹೀರೋ ಸಿನಿಮಾದ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿದ್ದಾರೆ. ಟಾಪ್ 1. ರಾಕಿಂಗ್ ಸ್ಟಾರ್ ಯಶ್. ಯಶ್ ಅವರ ಬಗ್ಗೆ ವಿಶೇಷವಾಗಿ ಏನು ಹೇಳಬೇಕಾಗಿಲ್ಲ. KGF ಸಿನಿಮಾದ ಮೂಲಕ ರಾಕಿಂಗ್ ಸ್ಟಾರ್ ಯಶ್ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಹೆಸರುವಾಸಿಯಾಗಿದ್ದಾರೆ. ಕನ್ನಡ ಸಿನಿಮಾ ರಂಗದಲ್ಲಿ ಅಧಿಕ ಸಂಭಾವನೆ ಪಡೆಯುವ ನಟ ಆಗಿದ್ದಾರೆ. ತನ್ನ ಸಿನಿಮಾ ಕನ್ನಡ ಹಾಗೂ ಇತರ ಇಂಡಸ್ಟ್ರಿಯಲ್ಲಿ ಹೆಸರುವಾಸಿಯಾದ ಬಳಿಕ ಪ್ರತಿ ಸಿನಿಮಾಗೆ ರಾಕಿಂಗ್ ಸ್ಟಾರ್ ಯಶ್ 50ರಿಂದ 100 ಕೋಟಿ ಸಂಭಾವನೆಯನ್ನು ಪಡೆಯುತ್ತಾರೆ. ಸದ್ಯ ಯಶ್ ಟಾಕ್ಸಿಕ್ ಸಿನಿಮಾದ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿದ್ದಾರೆ. ಈ ಸಿನಿಮಾವನ್ನು ಗೀತು ಮೋಹನ್ ದಾಸ್ ನಿರ್ದೇಶಿಸಲಿದ್ದು KVN ಪ್ರೊಡಕ್ಷನ್ ಸಿನಿಮಾಗೆ ಬಂಡವಾಳವನ್ನು ಹೂಡಿದೆ. ಇದೇ ರೀತಿಯಾದ ಎಲ್ಲ ಸಿನಿಮಾ ಸುದ್ದಿಗಳನ್ನ ನಾವು ನಮ್ಮ ಇನ್ಸ್ಟಾ FB ಪೇಜ್ಗಳಲ್ಲೂ ಕೊಡ್ತಾ ಇರ್ತೀವಿ. ನೀವು ಅಲ್ಲೂ ಕೂಡ ನಮ್ಮನ್ನು ಲೈಕ್, ಶೇರ್, ಫಾಲೋ ಮಾಡೋ ಮೂಲಕ ಪ್ರೋತ್ಸಾಹಿಸಬಹುದು. ಮತ್ತೊಮ್ಮೆ ಸಿಗೋಣ. ಸೈನಿಂಗ್ ಆಫ್, ಶಶಿ.